ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 2020 ಜನವರಿ 30ನೇ ತಾರೀಕು. ಆ ದಿನದ ಸುದ್ದಿ ಕೇಳಿ ಇಡೀ ಭಾರತ ದೇಶವೇ ಹೌಹಾರಿತು. ಚೀನಾ, ಅಮೆರಿಕ ಸೇರಿದಂತೆ ಅನೇಕ ದೇಶಗಳನ್ನು ನಲುಗಿಸಿದ್ದ ಕೊರೋನಾ ವೈರಸ್ ಡಿಸೀಸ್ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಕಾಣಿಸಿಕೊಂಡಿತ್ತು. ಚೀನಾದ ವುಹಾನ್ನಲ್ಲಿ ವ್ಯಾಸಂಗ ಮಾಡ್ತಿದ್ದ ಕೇರಳದ ತ್ರಿಶೂರಿನ ವಿದ್ಯಾರ್ಥಿ ಕೊರೋನಾ ಹೊತ್ತು ಮೊದಲ ಬಾರಿಗೆ ಕೋವಿಡ್ ಕಾಣಿಸಿಕೊಳ್ಳುವಂತೆ ಮಾಡಿದ್ದ. ಇದಾದ ಬಳಿಕ ಕರ್ನಾಟಕದಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗುವ ಮೂಲಕ ಮಹಾಮಾರಿಯ ಅಟ್ಟಹಾಸ ಶುರುವಾಯಿತು. 3 ಅಲೆಗಳಲ್ಲಿ ನಮ್ಮನ್ನ ಹಿಂಡಿ ಹಿಪ್ಪೆ ಮಾಡಿದ ರಣರಕ್ಕಸ ಕೋವಿಡ್ 5.3 ಲಕ್ಷಕ್ಕೂ ಹೆಚ್ಚಿನ ಜನರ ಉಸಿರು ನಿಲ್ಲಿಸಿ ತನ್ನ ಕಬಂಧ ಬಾಹುವಿನಲ್ಲಿ ತಬ್ಬಿಕೊಂಡಿತ್ತು. ಈ ಕೋವಿಡ್ನ ರೌದ್ರಾವತಾರ ಮತ್ತು ಅದು ಸೃಷ್ಟಿಸಿದ್ದ ಭೀಕರತೆ ಇನ್ನೂ ನಮ್ಮ ಕಣ್ಮುಂದೆ ಹಸಿ ಹಸಿಯಾಗಿದೆ. ಹಿಂದೆಂದೂ ಕಾಣದ ಲಾಕ್ಡೌನ್, ನಮ್ಮವರೇ ನಮಗೆ ದೂರ ಇಟ್ಟ ಪ್ರಸಂಗ, ಹತ್ತಿರದವರು ಪ್ರಾಣ ಕಳೆದುಕೊಳ್ತಿದ್ರು, ಏನೂ ಮಾಡದ ಸ್ಥಿತಿ, ಇಂತಹ ದುರಂತಗಳು ಇನ್ನೂ ಮನಸ್ಸಿನಿಂದ ದೂರ ಆಗೇ ಇಲ್ಲ. ಆದರೆ ಈ ಹೊತ್ತಿಗೆ ಮತ್ತೊಂದು ಘೋರ ಸುದ್ದಿಯೊಂದು ಎಲ್ಲರಲ್ಲೂ ನಡುಕ ಹುಟ್ಟಿಸ್ತಿದೆ. ಮತ್ತೊಂದು ಭಯಾನಕ ವೈರಸ್ ಅತ್ಯಂತ ವೇಗವಾಗಿ ಇಡೀ ಜಗತ್ತಿಗೆ ಹರಡ್ತಿದೆ. 116 ದೇಶಗಳಲ್ಲಿ ಈ ಮಹಾಮಾರಿ ಈಗಾಗಲೇ ರಣಕೇಕೆ ಹಾಕ್ತಿದೆ. ಅದರಲ್ಲಿ ಈಗ ಭಾರತವೂ ಸೇರಿದೆ. ಈ ವೈರಸ್ ಅನ್ನ ಸಾಧ್ಯವಾದಷ್ಟು ಬೇಗ ಕಟ್ಟಿ ಹಾಕದಿದ್ರೆ ಇದು ಮತ್ತೊಂದು ಮಹಾಮಾರಿಯಾಗಿ ಪರಿವರ್ತನೆಯಾಗಿ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಅಷ್ಟಕ್ಕೂ ಈ ಮಹಾಮಾರಿ ವೈರಸ್ನ ಹೆಸರು ಮಂಕಿ ಪಾಕ್ಸ್. ಸೆಪ್ಟೆಂಬರ್ 8ರಂದು ಅಂದರೆ 5 ದಿನಗಳ ಹಿಂದೆ ಕೇಂದ್ರ ಆರೋಗ್ಯ ಸಚಿವಾಲಯ ಹೊರಡಿಸಿದ ಅದೊಂದು ಮಾಹಿತಿ ಭಾರತೀಯರನ್ನ ದಂಗುಬಡಿಸಿದೆ. ವಿದೇಶದಿಂದ ಬಂದಿದ್ದ ಭಾರತೀಯನೊಬ್ಬನಿಗೆ ಮಂಕಿ ಪಾಕ್ಸ್ ಕಾಣಿಸಿಕೊಂಡಿದೆ. 26 ವರ್ಷದ ವ್ಯಕ್ತಿ ಹರಿಯಾಣದ ಹಿಸಾರ್ ನಿವಾಸಿಯಾಗಿದ್ದು, ದೆಹಲಿಯ LNJP ಆಸ್ಪತ್ರೆಯಲ್ಲಿ ಅವನಿಗೆ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಈತನಿಗೆ ಕ್ಲೇಡ್ 2 ವೈರಸ್ ದೃಢಪಟ್ಟಿದ್ದು ಚಿಕಿತ್ಸೆಗೂ ಸ್ಪಂದಿಸುತ್ತಿದ್ದಾನೆ. ಹಾಗಿದ್ರೆ ಏನಿದು ಮಂಕಿ ಪಾಕ್ಸ್? ಇದು ಹುಟ್ಟಿದ್ದೆಲ್ಲಿ? ಇದರ ಲಕ್ಷಣಗಳೇನು? ನಮ್ಮ ರಾಜ್ಯಕ್ಕೂ ಇದರಿಂದ ಸಮಸ್ಯೆ ಆಗಲಿದೆಯಾ? ಈ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಅದು 1950ರ ದಶಕ. ಇಡೀ ವಿಶ್ವಕ್ಕೆ ಪೋಲಿಯೋ ರೋಗ ತೀವ್ರವಾಗಿ ಕಾಡ್ತಿತ್ತು. ಅನೇಕ ರಾಷ್ಟ್ರಗಳು ಇದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿಯಲು ಮಗ್ನರಾಗಿದ್ರು. ಈ ವೇಳೆ ಡೆನ್ಮಾರ್ಕ್ ವಿಜ್ಞಾನಿಗಳು ತಾವು ತಯಾರಿಸಿದ್ದ ವ್ಯಾಕ್ಸಿನ್ ಪ್ರಯೋಗಿಸಲು ಸಿಂಗಾಪುರದಿಂದ ಕೆಲ ಮಂಗಗಳನ್ನು ತರಿಸಿಕೊಂಡಿದ್ರು. ಅದರಲ್ಲಿ ಒಂದು ಮಂಗ ಸಿವಿಯರ್ ಇನ್ಫೆಕ್ಷನ್ನಿಂದ ಬಳಲುತ್ತಿತ್ತು. ಅದರ ಮುಖ, ಕೈ, ಕಾಲಿನ ಮೇಲೆ ಗುಳ್ಳೆಗಳು ಎದ್ದಿದ್ವು. ಜೊತೆಗೆ ಅದಕ್ಕೆ ಜ್ವರ, ಮೈಕೈ ನೋವು ಕಾಣಿಸಿಕೊಂಡಿತ್ತು. ಇದೇನು ಅಂತ ಕುತೂಹಲಕ್ಕೆ ಬಿದ್ದ ವಿಜ್ಞಾನಿಗಳು ಆ ಮಂಗನ ಚರ್ಮವನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಅದನ್ನ ಕಂಡ ವಿಜ್ಞಾನಿಗಳು ದಂಗಾಗಿ ಹೋಗ್ತಾರೆ. ಒಂದ್ ಕಡೆ ಪೋಲಿಯೋಗೆ ಔಷಧಿ ಕಂಡುಹಿಡಿಯೋದು ಹೇಗೆ ಅಂತ ತಲೆ ಕೆಡಿಸಿಕೊಂಡಿದ್ದವರಿಗೆ ಮತ್ತೊಂದು ವೈರಸ್ ಕಾಣಿಸಿತ್ತು. ಇದರಿಂದ ಹೊಸದೊಂದು ಅಧ್ಯಯನ ಶುರುವಾಯಿತು. ಆ ಮಂಗ ವಿಚಿತ್ರವಾದ ಫಾಕ್ಸ್ ವೈರಸ್ನಿಂದ ಬಳಲುತ್ತಿತ್ತು. ಮಂಗನಲ್ಲಿ ಇದು ಮೊದಲ ಬಾರಿಗೆ ಕಾಣಿಸಿಕೊಂಡ ಕಾರಣ ಇದಕ್ಕೆ ಎಂಪಾಕ್ಸ್ ಅಂದ್ರೆ ಮಂಕಿ ಪಾಕ್ಸ್ ಅಂತ ಹೆಸರಿಡಲಾಯಿತು. ಆದರೆ ಈ ವೈರಸ್ ಹೇಗೆ ಹುಟ್ಟಿತ್ತು, ಮಂಗನಲ್ಲಿ ಹೇಗೆ ಹರಡಿತು ಎಂಬುದನ್ನ ಪತ್ತೆ ಹಚ್ಚಲು ವಿಜ್ಞಾನಿಗಳು ಮುಂದಾದರು. ಇದೆಲ್ಲ ಸರಿ, ಈ ಹೊಸ ವೈರಸ್ ಮಂಗನಲ್ಲೇನೋ ಕಾಣಿಸ್ತು ನಿಜ. ಆದರೆ ಅದು ಮನುಷ್ಯನಿಗೆ ಹರಡಿದ್ದು ಯಾವಾಗ? ಈ ವೈರಸ್ ಕಾಣಿಸಿಕೊಂಡ 70 ದಶಕಗಳ ಬಳಿಕ ಅಂದ್ರೆ ಈಗ ಇದು ಇಷ್ಟೊಂದು ಪ್ರಬಲವಾಗಿದ್ದು ಹೇಗೆ? ಅದಕ್ಕೆ ಕಾರಣವಾಗಿದ್ದು ಏನು ಅನ್ನೋದನ್ನ ಗಮನಿಸಿದ್ರೆ, ಸ್ನೇಹಿತರೆ, ಈ ಮಂಕಿ ಪಾಕ್ಸ್ ವೈರಸ್ನ ಮೊದಲ ಶಿಕಾರಿ ಅಂದ್ರೆ ಒಬ್ಬ ಪುಟ್ಟ ಬಾಲಕ. ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ 9 ವರ್ಷದ ಬಾಲಕನಲ್ಲಿ ಮೊದಲ ಬಾರಿಗೆ ಮಂಕಿ ಪಾಕ್ಸ್ ಕಾಣಿಸಿಕೊಂಡಿತ್ತು. ಈ ಬಾಲಕ ಬುಡಕಟ್ಟು ಜನಾಂಗಕ್ಕೆ ಸೇರಿದವನಾಗಿದ್ದು ಆ ಇಡೀ ಪ್ರದೇಶದ ಜನರು ಕೋತಿಗಳ ಜೊತೆ ನಿಕಟ ಸಂಪರ್ಕ ಹೊಂದಿದ್ರು. ಹೀಗಾಗಿ ಬಾಲಕನಿಗೆ ಬಹುಬೇಗ ಈ ವೈರಸ್ ಅಂಟಿಕೊಳ್ತು. ಅವರ ಮಂಗಗಳೊಂದಿಗಿನ ಸಂಪರ್ಕದ ಕಾರಣ ಆ ವೈರಸ್ ಅಲ್ಲಿನ ಬುಡಕಟ್ಟು ಜನರ ದೇಹವನ್ನ ಒಂದು ರೀತಿ ತನ್ನ ಆವಾಸ ಸ್ಥಾನವಾಗಿ ಮಾಡಿಕೊಳ್ತು. ಅಲ್ಲದೆ ಮಾನವನ ಶರೀರದ ಎಲ್ಲಾ ರೋಗ ನಿರೋಧಕ ಶಕ್ತಿಯನ್ನ ಅರಿತುಕೊಂಡು ಆ ವೈರಸ್ ರೂಪಾಂತರಗೊಳ್ಳುತ್ತಾ ಹೋಯಿತು. ಹೀಗೆ ರೂಪಾಂತರಗೊಳ್ಳುತ್ತಾ ಮಾನವನ ಶರೀರದಲ್ಲಿ ಅದು ಬದುಕುತ್ತಾ ಕೊನೆಗೆ ಆ ಬಾಲಕನ ಜೀವವನ್ನೇ ನುಂಗಿ ಹಾಕ್ತು. ಆದರೆ ಇದು ಕೇವಲ ಆರಂಭ. ಅಸಲಿ ಪಿಕ್ಚರ್ ಇನ್ನು ಮುಂದೆ ಶುರುವಾಗುತ್ತೆ. ಈ ಘಟನೆಯ ನಂತರ ವೈರಸ್ 2ನೇ ರೀತಿಯಲ್ಲಿ ಬದಲಾಯಿತು ಅಥವಾ ರೂಪಾಂತರಗೊಳ್ತು. ಅವುಗಳನ್ನ ಕ್ಲೇಡ್ 1 ಮತ್ತು ಕ್ಲೇಡ್ 2 ಪಾಕ್ಸ್ ಅಂತ ಕರೆಯಲಾಯಿತು. ಕ್ಲೇಡ್ 1 ಅಂದ್ರೆ ಕಾಂಗೋ ಬೇಸಿಸ್ ಕ್ಲೇಡ್ ಅಂತ ಕರೀತಾರೆ. ಯಾಕಂದ್ರೆ ಈ ವೈರಸ್ ಕೇವಲ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋದಲ್ಲಿ ಮಾತ್ರ ಕೇಂದ್ರೀಕರಿಸಿತ್ತು. ಅದೇ ಮತ್ತೊಂದು ಕಡೆ ಕ್ಲೇಡ್ 2 ಅಂದ್ರೆ ವೆಸ್ಟ್ ಆಫ್ರಿಕನ್ ಕ್ಲೇಡ್ ಅಂತಲೂ ಕರೀತಾರೆ. ಯಾಕಂದ್ರೆ ಈ ರೂಪಾಂತರಿ ಮಂಕಿ ಪಾಕ್ಸ್ ವೈರಸ್ ಕೇವಲ ಪಶ್ಚಿಮ ಆಫ್ರಿಕಾದಲ್ಲಿ ಮಾತ್ರ ಹರಡುತ್ತಿತ್ತು. 1970ರಿಂದ ಇಲ್ಲಿವರೆಗೆ ವಿವಿಧ ದೇಶಗಳಲ್ಲಿ ಹಬ್ಬಿರುವ ಅತಿ ಹೆಚ್ಚು ರೂಪಾಂತರಿ ವೈರಸ್ ಅಂದ್ರೆ ಅದು ಕ್ಲೇಡ್ 2. ಆದ್ರೆ ವಿಚಿತ್ರ ಏನಂದ್ರೆ
ಈ ಕ್ಲೇಡ್ 2 ಮಂಕಿ ಪಾಕ್ಸ್ ವೈರಸ್ ಅಷ್ಟೊಂದು ಡೇಂಜರಸ್ ಅಲ್ಲ. ಇದನ್ನ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಕ್ಲೇಡ್ 1 ವೈರಸ್ ಸೋಂಕಿತರು ಬಹುಬೇಗ ಪತ್ತೆಯಾಗ್ತಾರೆ. ಯಾಕಂದ್ರೆ ಕ್ಲೇಡ್ 2ಗೆ ಕಂಪೇರ್ ಮಾಡಿದ್ರೆ ಈ ಕ್ಲೇಡ್ 1 ಸೋಂಕಿತರಿಗೆ ರೋಗ ಲಕ್ಷಣಗಳು ಅತಿಯಾಗಿ ಕಾಣಿಸ್ತವೆ. ಹೀಗಾಗಿ ಕ್ಲೇಡ್ 1 ವೈರಸ್ ಬಾರ್ಡರ್ ಕ್ರಾಸ್ ಮಾಡುವಾಗ ಅಂದ್ರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಯಾರಾದರೂ ಸೋಂಕಿತ ಬಂದಿದ್ದೇ ಆದಲ್ಲಿ ಬಹುಬೇಗ ಪತ್ತೆ ಹಚ್ಚಬಹುದು. ಆದರೆ ಕ್ಲೇಡ್ 2 ಲಕ್ಷಣ ಸೋಂಕಿತ ವ್ಯಕ್ತಿಗೆ ಲಕ್ಷಣಗಳು ತುಂಬಾ ಸಾಮಾನ್ಯ ಅಥವಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತವೆ. ಹೀಗಾಗಿ ಆತ ಸರಳವಾಗಿ ಮತ್ತು ಬಹು ಸಹಜವಾಗಿ ಬಾರ್ಡರ್ ಕ್ರಾಸ್ ಮಾಡಿ ದೇಶದಿಂದ ದೇಶಕ್ಕೆ ಪ್ರಯಾಣಿಸಬಹುದು. ಹೀಗಾಗಿ ಹಲವು ದೇಶಗಳಲ್ಲಿ ಈ ಕ್ಲೇಡ್ 2 ವೈರಸ್ ಸೋಂಕಿತರೆ ಪತ್ತೆಯಾಗ್ತಿದ್ದಾರೆ. ಆದರೆ ವಿಜ್ಞಾನಿಗಳ ತಲೆಕೆಡಿಸಿದ್ದು ಮಾತ್ರ ಕ್ಲೇಡ್ 1 ವೈರಸ್. ಯಾಕಂದ್ರೆ ವೇಗವಾಗಿ ಮತ್ತು ಹೆಚ್ಚಾಗಿ ಹರಡುವ ವೈರಸ್ಗಿಂತ ಒಂದೇ ಪ್ರದೇಶದಲ್ಲಿ ಸುನಾಮಿಗಿಂತ ಮುಂಚಿನ ಶಾಂತ ರೂಪದಲ್ಲಿ ಕುಳಿತಿರುವ ವೈರಸ್ ತುಂಬಾ ಭಯಾನಕವಾಗಿರುತ್ತೆ. ಅದು ಹೇಗೆ ಅಂತಾನೂ ಹೇಳ್ತೀನಿ ಕೇಳಿ. ಈ ಕ್ಲೇಡ್ 2 ವೈರಸ್ ಇದೆಯಲ್ಲ, ಇದು ಈಗಾಗಲೇ ಅನೇಕ ರಾಷ್ಟ್ರಗಳಿಗೆ ಹಬ್ಬಿ ಅನೇಕ ಜನರ ದೇಹದಲ್ಲಿ ವಾಸಿಸಿ ಮಾನವ ಶರೀರವನ್ನ ಅರ್ಥ ಮಾಡಿಕೊಂಡಿದೆ. ಅದೇ ರೀತಿ ಮಾನವ ಶರೀರ ಪ್ರಕೃತಿ ಸಹಜವಾಗಿ ಒಂದು ವೈರಸ್ ವಿರುದ್ಧ ಹೋರಾಡೋದು ಹೇಗೆ ಅಂತ ತನ್ನ ತಾನೇ ರೋಗ ನಿರೋಧ ಶಕ್ತಿಯನ್ನ ಬಲಪಡಿಸಿಕೊಳ್ಳುತ್ತೆ. ಹೀಗಾಗಿ ಈ ಕ್ಲೇಡ್ 2 ವೈರಸ್ ಮಾನವ ದೇಹಕ್ಕೆ ಹೊಸದಂತೂ ಅಲ್ಲ. ಆ ವೈರಸ್ ಜೊತೆ ಹೋರಾಡುವುದನ್ನ ನಮ್ಮ ಶರೀರ ಕಲಿತುಕೊಂಡಿದೆ. ಆದರೆ ಕ್ಲೇಡ್ 1 ಇದೆಯಲ್ಲ, ಅದು ಈ ತನಕ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶ ಬಿಟ್ಟು ಹೊರಗೆ ಬಂದಿಲ್ಲ. ಹೀಗಾಗಿ ಉಳಿದ ದೇಶಗಳಿಗೆ ಅದು ಬಿರುಗಾಳಿ ಮೊದಲಿನ ಪ್ರಶಾಂತ ವಾತಾವರಣವನ್ನ ನೆನಪಿಸ್ತಿದೆ. ಯಾಕಂದ್ರೆ ಮಾನವ ಶರೀರದ ರೋಗ ನಿರೋಧಕ ಶಕ್ತಿ ಆ ಕ್ಲೇಡ್ 1 ಎದುರಿಸುವ ಶಕ್ತಿಯನ್ನ ಗಳಿಸಿಕೊಂಡಿಲ್ಲ. ಇದೇ ಕಾರಣಕ್ಕೆ ಸಾವಿನ ಪ್ರಮಾಣ ನೋಡೋದಾದ್ರೆ ಕ್ಲೇಡ್ 2 ಸೋಂಕಿತರ ಸಾವಿನ ಸಂಖ್ಯೆ 1% ಇದ್ರೆ ಕ್ಲೇಡ್ 1 ಸೋಂಕಿತರ ಸಾವಿನ ಸಂಖ್ಯೆ 10%. ಅಂದ್ರೆ ಕ್ಲೇಡ್ 1 10 ಸೋಂಕಿತರಲ್ಲಿ ಒಬ್ಬನ ಸಾವು ಖಚಿತ ಅಂತ ಅರ್ಥ. 1970ರಲ್ಲೇ ಈ ವೈರಸ್ ಪತ್ತೆಯಾದರೂ ಹಿಂದೆಂದೂ ತಲೆ ಕೆಡಿಸಿಕೊಳ್ಳದಷ್ಟು ವಿಜ್ಞಾನಿಗಳು ಈಗ ಯಾಕೆ ತಲೆ ಕೆಡಿಸಿಕೊಳ್ತಿದ್ದಾರೆ ಅಂದ್ರೆ ಈ ಕ್ಲೇಡ್ 1 ವೈರಸ್ ಕಾರಣ. 2024ರಲ್ಲಿ ವಿವಿಧ ದೇಶಗಳಲ್ಲಿ ವೇಗವಾಗಿ ಹರಡುತ್ತಿರುವ ವೈರಸ್ ಅಂದ್ರೆ ಇದೇ ಕ್ಲೇಡ್ 1 ರೂಪಾಂತರಿ ವೈರಸ್. ಕಾಂಗೋ ದೇಶ ಬಿಟ್ಟು ನಿಧಾನಕ್ಕೆ ಈ ಕ್ಲೇಡ್ 1 ವೈರಸ್ ಆಫ್ರಿಕಾ, ಯುರೋಪ್, ಮಧ್ಯಪ್ರಾಚ್ಯ ಸೇರಿದಂತೆ ಈಗ ಏಷ್ಯಾದಲ್ಲೂ ಅದು ತನ್ನ ಕಬಂದ ಬಾಹು ಚಾಚಿಕೊಳ್ತಿದೆ. ಹಾಗಾದ್ರೆ ಭಾರತದ ಕತೆ ಏನು? 2 ವರ್ಷಗಳ ಹಿಂದೆ ಕೇರಳದ ಒಬ್ಬ ಸೋಂಕಿತ ವ್ಯಕ್ತಿ UAEಯಿಂದ ಭಾರತಕ್ಕೆ ವಾಪಸ್ ಬಂದ. ಆತನಿಗೆ ಕ್ಲೇಡ್ 2 ಮಂಕಿ ಪಾಕ್ಸ್ ವೈರಸ್ ದೃಢಪಟ್ಟಿತ್ತು. ಆದರೆ ನೋಡುತ್ತಲೇ ಆತನಿಂದ 25 ಜನರಿಗೆ ಆ ವೈರಸ್ ಹಬ್ಬಿತ್ತು. ಅದರಲ್ಲಿ ಓರ್ವನ ಸಾವು ಕೂಡ ಸಂಭವಿಸಿತ್ತು. ಸ್ನೇಹಿತರೆ, ಒಮ್ಮೆ ಯೋಚಿಸಿ, ಈ ಕ್ಲೇಡ್ 2ರ ಬದಲಾಗಿ ಕ್ಲೇಡ್ 1 ಏನಾದರೂ ಕಾಲಿಟ್ಟಿದ್ದೇ ಆಗಿದ್ರೆ ಗತಿ ಏನಾಗ್ತಿತ್ತು ಎಂಬುದು ಊಹೆಗೂ ನಿಲುಕದ್ದು. ಸದ್ಯ ಈಗ ಕ್ಲೇಡ್ 1 ವೈರಸ್ ಆಫ್ರಿಕಾದಲ್ಲಿ ತುಂಬಾ ವೇಗವಾಗಿ ಹರಡುತ್ತಿದೆ. ಆದರೆ 2 ವರ್ಷಗಳ ಹಿಂದೆ ಭಾರತಕ್ಕೆ ಬಂದಿದ್ದ ಕೇರಳದ ಯುವಕ ಯಾವತ್ತೂ ಕೂಡ ಆಫ್ರಿಕಾಕ್ಕೆ ಹೋಗೇ ಇರಲಿಲ್ಲ. ಇದರ ಅರ್ಥ ಕೇವಲ ಆಫ್ರಿಕಾದಿಂದ ಮಾತ್ರವಲ್ಲ, ಜಗತ್ತಿನ ಯಾವುದೇ ದೇಶದಿಂದ ಬಂದವರಿಂದಲೂ ಈ ಮಂಕಿ ಪಾಕ್ಸ್ ಹರಡಬಹುದು. ಅಂದ್ರೆ ಸದ್ಯ ಭಾರತ ಪ್ರತಿಯೊಬ್ಬ ವಿದೇಶಿ ಪ್ರಯಾಣಿಕನ ಮೇಲೆ ಕಣ್ಣಿಡಬೇಕು. ಕೊರೋನಾ ಸಮಯದಲ್ಲಿ ಕೇವಲ ಚೀನಾ ಮೇಲೆ ಕಣ್ಣಿಟ್ಟು ಕುಳಿತಂತೆ ಈ ಬಾರಿ ಅಂತಹ ತಪ್ಪು ಆಗಬಾರದು. ಈ ಕ್ಲೇಡ್ 1 ನಮ್ಮ ದೇಶದೊಳಗೆ ನುಗ್ಗಬಾರದು ಅಂದ್ರೆ ಎಲ್ಲ ಏರ್ಪೋರ್ಟ್ಗಳಲ್ಲೂ ಹದ್ದಿನ ಕಣ್ಣಿಡೋದು ತುಂಬಾನೇ ಅವಶ್ಯ. ಇನ್ನು ಈ ವೈರಸ್ ನಮಗೆ ದಾಳಿ ಮಾಡಿದೆ ಅಂತ ಗೊತ್ತಾಗೋದು ಹೇಗೆ ಅಂದ್ರೆ ಕೆಲವು ಗುಣಲಕ್ಷಣಗಳು ಕಾಣಿಸಿಕೊಳ್ತವೆ. ಹಿಂದೆ ಹೇಳಿದಂತೆ ಈ ಮಂಕಿ ಪಾಕ್ಸ್ ವೈರಸ್ನಲ್ಲಿ 2 ರೂಪಾಂತರಿಗಳು ಅಂದ್ರೆ ಕ್ಲೇಡ್ 1 ಮತ್ತು ಕ್ಲೇಡ್ 2 ಅಂತ 2 ರೂಪಗಳಲ್ಲಿ ವೈರಸ್ ಅಂಟಿಕೊಳ್ಳುತ್ತೆ. ಈ 2 ವೈರಸ್ ಅಂಟಿಕೊಂಡ್ರೆ ಗುಣಲಕ್ಷಣಗಳು ಒಂದೇ ರೀತಿಯಾಗಿ ಕಾಣಿಸ್ತವೆ, ಆದರೆ ತೀವ್ರತೆಯಲ್ಲಿ ಭಿನ್ನವಾಗಿವೆ. ಕ್ಲೇಡ್ 1 ಲಕ್ಷಣ ತುಂಬಾ ತೀವ್ರವಾಗಿದ್ದು ಡೆಡ್ಲಿ ಮತ್ತು ಸೀರಿಯಸ್ ಆಗಿರುತ್ತೆ, ಮತ್ತು ಕ್ಲೇಡ್ 2 ಲಕ್ಷಣ ತೀವ್ರತೆಯಲ್ಲಿ ಕೊಂಚ ಕಮ್ಮಿಯಾಗಿದ್ದು ಸಾವಿನ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಸೋಂಕು ತಗುಲಿ ಅದು ಕೊನೆಯ ಕ್ಷಣ ಮುಟ್ಟೋವರೆಗೂ ಒಟ್ಟು 3 ಹಂತಗಳಲ್ಲಿ ಈ ವೈರಸ್ ತನ್ನ ತೀವ್ರತೆಯನ್ನು ತೋರಿಸುತ್ತೆ. ಮೊದಲ ಹಂತದಲ್ಲಿ ನಮ್ಮ ದೇಹ ಸೇರುವ ವೈರಸ್ ತನ್ನ ಸಂಖ್ಯೆಯನ್ನ ದ್ವಿಗುಣಗೊಳಿಸಲು ಯತ್ನಿಸುತ್ತೆ. ನಿಧಾನಕ್ಕೆ ನಮ್ಮ ದೇಹದೊಂದಿಗೆ ಹೊಂದಿಕೊಳ್ಳುತ್ತೆ. ಸಾಧಾರಣವಾಗಿ 1 ರಿಂದ 2 ವಾರಗಳು ಮೊದಲ ಹಂತ ನಡೆಯುತ್ತೆ. ಆದರೆ ವಿಚಿತ್ರ ಅಂದ್ರೆ ಈ ಸಮಯದಲ್ಲಿ ದೇಹದಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸಿಕೊಳ್ಳೋದೇ ಇಲ್ಲ. ಅಂದ್ರೆ ನಮ್ಮ ಶರೀರದಲ್ಲಿ ಆ ವೈರಸ್ ಇದ್ರೂ ಕೂಡ ನಮಗೆ ಗೊತ್ತೇ ಆಗೋದಿಲ್ಲ. ನಂತರ ಅದು 2ನೇ ಹಂತಕ್ಕೆ ಹೋದಾಗ ತುಂಬಾ ಭಯಾನಕವಾಗಿರುತ್ತೆ. ಈ ಹಂತದಲ್ಲಿ ನಮಗೆ ಮಂಕಿ ಪಾಕ್ಸ್ನ ಪ್ರಾಥಮಿಕ ಲಕ್ಷಣಗಳು ಕಾಣಿಸಲು ಶುರುವಾಗುತ್ತೆ. ಜ್ವರ, ಸುಸ್ತು, ಬಳಲಿಕೆ, ತಲೆನೋವು, ಪದೇ ಗಂಟಲು ಒಣಗುವುದು, ಹೀಗೆ ಅನೇಕ ಲಕ್ಷಣಗಳು ಕಾಣಿಸಿಕೊಳ್ತವೆ. ಬಳಿಕ ಈ ಬಾಯಿ ಅಲ್ಸರ್ ಆದಾಗ ಕುತ್ತಿಗೆ ಮೇಲೆ ಕಾಣಿಸಿಕೊಳ್ಳೋ ಸಣ್ಣ ಗಡ್ಡೆಗಳಂತೆ ಚಿಕ್ಕ ಗಡ್ಡೆಗಳು ಏಳಲು ಶುರುವಾಗುತ್ತೆ.
ನೋಡುತ್ತಲೇ ಇಡೀ ದೇಹದಲ್ಲಿ ಈ ಗಡ್ಡೆ ಅಥವಾ ದದ್ದುಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತೆ. ಈ ಲಕ್ಷಣಗಳು ನಮಗೆ ಕಾಣಿಸಿಕೊಂಡಿದ್ದೇ ಆದಲ್ಲಿ ನೀವು ಬೇಗ ವೈದ್ಯರನ್ನ ಕಾಣೋದು ಒಳ್ಳೆಯದು. ಅಕಸ್ಮಾತ್ ಈ ಹಂತದಲ್ಲಿ ನೀವು ವೈದ್ಯರನ್ನ ಕಾಣದೆ ಮನೆಮದ್ದು ಹುಡುಕ್ತಾ ಇದ್ಯಾವುದೇ ಬೇರೆ ಏನೋ ಸಮಸ್ಯೆ ಅಂತ ಇನ್ಯಾವುದೋ ದಾರಿ ಹುಡುಕ್ತಾ ಕುಳಿತಿದ್ದೆ ಆದ್ರೆ ನೀವು 3ನೇ ಹಂತಕ್ಕೆ ಹೋಗ್ತೀರಿ. ಈ ಹಂತದಲ್ಲಿ ನಿಮ್ಮ ದೇಹದಲ್ಲಿರೋ ವೈರಸ್ಗಳು ಸಂಪೂರ್ಣವಾಗಿ ಆಕ್ಟಿವ್ ಆಗ್ತವೆ. ಬಳಿಕ ನಿಮ್ಮ ಚರ್ಮದ ಜೀವಕೋಶಗಳಿಗೆ ಹಾನಿ ಮಾಡ್ತವೆ. ಆ ಸಮಯದಲ್ಲಿ ನಿಮ್ಮ ಚರ್ಮದ ಮೇಲೆ ಕುರುವಿನಂತಹ ಗಾಯಗಳು ಕಾಣಿಸಲು ಶುರುವಾಗುತ್ತೆ. ಕುರುವಿನಂತೆ ಆ ಹುಣ್ಣುಗಳು ತುಂಬಿಕೊಂಡು ಬಳಿಕ ಒಡೆದು ನೆತ್ತರು ಒಸರಲು ಕೂಡ ಶುರುವಾಗುವ ಸಾಧ್ಯತೆ ಇರುತ್ತೆ. ಆಗ ಮೈ ತುಂಬ ನೋವಾಗುತ್ತೆ. ಆ ಕೊನೆಯ ಹಂತ ಕೇವಲ 1 ರಿಂದ 2 ವಾರಗಳಲ್ಲಿ ಪ್ರೋಗ್ರೆಸ್ ಆಗುತ್ತೆ. ಇನ್ನು ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ ಹರಡಲು ಹೆಚ್ಚೇನೂ ಬೇಕಾಗಿಲ್ಲ. ಕೇವಲ ಒಂದು ಸ್ಪರ್ಶ ನಮ್ಮ ಜೀವದ ಜೊತೆ ಚೆಲ್ಲಾಟವಾಗಬಹುದು. ಅಂದ್ರೆ ಸೋಂಕಿತ ಒಂದು ಪ್ರಾಣಿ ಅಥವಾ ವ್ಯಕ್ತಿಯ ದೇಹದ ಮೇಲೆ ದದ್ದು ಅಥವಾ ಗುಳ್ಳೆಗಳು ಎದ್ದಿವೆ ಅಂತಿಟ್ಟುಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಆತ ಮುಟ್ಟಿದ ಅಥವಾ ಅವನಿಗೆ ನೀವು ಸುಮ್ಮನೆ ಮುಟ್ಟಿದ್ರೂ ನಿಮಗೂ ಆ ವೈರಸ್ ಅಂಟಿಕೊಳ್ಳುತ್ತೆ. ಇನ್ನು ಕತ್ತಲು ಕೋಣೆ, ತಂಪಾದ ಅಥವಾ ಥಂಡಿ ಹಿಡಿದ ಪ್ರದೇಶದಲ್ಲಿ ಮತ್ತು ಹ್ಯೂಮಿಡಿಟಿ ಕಡಿಮೆ ಇದ್ದ ಜಾಗದಲ್ಲಿ ಈ ವೈರಸ್ 15ಕ್ಕೂ ಹೆಚ್ಚು ದಿನಗಳವರೆಗೆ ಬದುಕಿರುತ್ತಂತೆ. ಉದಾಹರಣೆಗೆ ಬಟ್ಟೆ, ಕನ್ನಡಿ, ಮರದಿಂದ ಮಾಡಿದ ಮೇಜು, ಕುರ್ಚಿಯಂತಹ ವಸ್ತುಗಳ ಮೇಲೆ ಇದು ಜೀವಂತ ಇರೋದಕ್ಕೆ ಸಾಧ್ಯವಿದೆ. ಅಂದ್ರೆ ನೀವು ರೈಲು ಅಥವಾ ಇನ್ಯಾವುದೇ ವಾಹನಗಳಲ್ಲಿ ಸಂಚರಿಸೋ ಸಮಯದಲ್ಲಿ ಸೋಂಕಿತ ವ್ಯಕ್ತಿಯೊಬ್ಬ ಸೀಟ್ನಲ್ಲಿ ಕುಳಿತು ಎದ್ದು ಹೋಗಿದ್ರು ಕೂಡ ಅಲ್ಲಿ ಈ ಮಂಕಿ ಪಾಕ್ಸ್ ವೈರಸ್ 15 ದಿನಗಳವರೆಗೆ ಉಸಿರಾಡ್ತಾ ಕಾದು ಕುಳಿತಿರುತ್ತೆ. ನಿಮಗಂತೂ ನಮ್ಮ ರೈಲಿನ ವ್ಯವಸ್ಥೆ ಗೊತ್ತೇ ಇದೆ. ಈ ಜನಸಂಖ್ಯೆ, ಅಲ್ಲಿನ ಗಲೀಜು, ಎಲ್ಲೆಂದರಲ್ಲಿ ಕೂರುವ ಪ್ರಯಾಣಿಕರು, ಇದನ್ನೆಲ್ಲ ನೆನೆಸಿಕೊಂಡ್ರೆ ಈ ವೈರಸ್ ತಡೆಯೋದು ದೊಡ್ಡ ಸವಾಲಾಗಿ ಕಾಣಿಸ್ತದೆ. ಒಂದು ವೇಳೆ ನಮ್ಮ ಸುತ್ತಮುತ್ತ ಯಾರಾದರೂ ಈ ಸೋಂಕಿಗೆ ತುತ್ತಾಗಿದ್ರೆ ಅಥವಾ ಲಕ್ಷಣಗಳು ಕಂಡುಬಂದ್ರೆ ಕೆಲವು ಮುಂಜಾಗ್ರತೆಗಳನ್ನು ವಹಿಸಿ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಕೆಲವು ಗೈಡ್ಲೈನ್ಗಳನ್ನು ಬಿಡುಗಡೆ ಮಾಡಿದೆ. ಮೊದಲಿಗೆ ನಿಮ್ಮ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿ. ನಿಮ್ಮ ಮನೆ ಮತ್ತು ಮನೆಯಲ್ಲಿ ನಿತ್ಯ ಬಳಸುವ ವಸ್ತುಗಳನ್ನು ಸ್ಯಾನಿಟೈಸ್ ಮಾಡಿ. ಯಾರಲ್ಲಾದರೂ ಮಂಕಿ ಪಾಕ್ಸ್ ಲಕ್ಷಣಗಳು ಕಂಡುಬಂದ್ರೆ ಅವರಿಂದ ಅಂತರ ಕಾಯ್ದುಕೊಳ್ಳಿ. ಪ್ರಾಣಿಗಳಿಂದಲೂ ಈ ವೈರಸ್ ಹರಡೋ ಕಾರಣ ಪ್ರಾಣಿಗಳಿಂದಲೂ ಸಾಧ್ಯವಾದಷ್ಟು ದೂರವಿರಿ. ಒಂದು ವೇಳೆ ನೀವೇ ಸೋಂಕಿಗೆ ತುತ್ತಾದರೆ ಇತರರಿಂದ ಅಂತರ ಕಾಯ್ದುಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಸ್ವತಃ ಐಸೋಲೇಷನ್ಗೆ ಒಳಗಾಗಿ ನಿಮ್ಮವರನ್ನ ಕಾಪಾಡಿ. ಮೈ ಮೇಲಿದ್ದ ದದ್ದು ಅಥವಾ ಗಾಯಗಳು ಮಾಯವಾಗುವವರೆಗೂ ಹೊರಗಡೆ ಬರಬೇಡಿ. ಇನ್ನು ಸಮಾಧಾನಕರ ಸಂಗತಿ ಅಂದರೆ ಈ ಮಂಕಿ ಪಾಕ್ಸ್ಗೆ ಈಗಾಗಲೇ ವ್ಯಾಕ್ಸಿನ್ ಕಂಡು ಹಿಡಿಯಲಾಗಿದೆ. ಅದರ ಹೆಸರು MVABN. ಜಪಾನ್ ಮತ್ತು ಡೆನ್ಮಾರ್ಕ್ ಮಾತ್ರ ಈ ವ್ಯಾಕ್ಸಿನ್ ಅನ್ನು ತಯಾರಿಸ್ತಿವೆ. ಹೀಗಾಗಿ ಆಫ್ರಿಕಾ ದೇಶಕ್ಕೆ ಅಗತ್ಯ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಸಿಗ್ತಿಲ್ಲ. ಆದರೆ ಯುರೋಪ್ ಯೂನಿಯನ್ ಇದೀಗ ಆಫ್ರಿಕಾದ 16 ದೇಶಗಳ ನೆರವಿಗೆ ಧಾವಿಸಿದೆ. ಅದರಲ್ಲೂ ಕಾಂಗೋ ದೇಶಕ್ಕೆ ಬೆವೆರಿಯನ್ ನಾರ್ಡಿಕ್ ಕಂಪನಿ 2,15,000 ವ್ಯಾಕ್ಸಿನ್ ಕಳುಹಿಸಿಕೊಟ್ಟಿದೆ. ಅತ್ತ ಅಮೆರಿಕ ಕೂಡ ಆಫ್ರಿಕಾದ ನೆರವಿಗೆ ಧಾವಿಸುವುದಾಗಿ ಹೇಳಿದೆ. ಆದರೆ ತನ್ನ ದೇಶಕ್ಕೆ ಬೇಕಾದ ವ್ಯಾಕ್ಸಿನ್ಗಳ ದಾಸ್ತಾನು ಮಾಡಿಟ್ಟುಕೊಂಡಿದೆ. ಆಗಸ್ಟ್ 31, 2024 ಪ್ರಕಾರ ಕಾಂಗೋದಲ್ಲಿ 21,000 ಜನರಿಗೆ ಮಂಕಿ ಪಾಕ್ಸ್ ಸೋಂಕು ತಗುಲಿದೆ. ಆ ಪೈಕಿ 700 ಜನರು ಮೃತಪಟ್ಟಿದ್ದಾರೆ. ಅದರಲ್ಲೂ 15 ವಯಸ್ಸಿನ ಒಳಗಿನ ಮಕ್ಕಳಲ್ಲೇ ಈ ಸೋಂಕು ಹೆಚ್ಚಾಗಿ ಕಾಣಿಸಿಕೊಳ್ತಿದೆ ಎಂಬುದೇ ವಿಶ್ವವನ್ನ ತಲ್ಲಣಗೊಳಿಸಿದೆ. ಇದಿಷ್ಟು ವಿಶ್ವವನ್ನ ಕಾಡುತ್ತಿರುವ ಮತ್ತೊಂದು ಮಹಾಮಾರಿ ಮಂಕಿ ಪಾಕ್ಸ್ ಕುರಿತಾದ ಸಂಪೂರ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.